ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯದಲ್ಲಿರುವ ಲೋಪದೋಷಗಳನ್ನು ಅಧಿಕಾರಿಗಳು ಸರಿಪಡಿಸಬೇಕೆಂದು ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಆರೋಪಿಸಿದ್ದಾರೆ. ಕ್ಷೇತ್ರದ ವೈಟ್ಫೀಲ್ಡ್ ಅಲ್ಲಿ ರಸ್ತೆ ಬದಿಗಳಲ್ಲಿ ಹಾಗೂ ರಸ್ತೆ ವಿಭಜಕದಲ್ಲಿ ಹಾಕಿರುವ ಅನಧಿಕೃತ ಹೋರ್ಡಿಂಗ್ಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳದಿರುವ ಅಧಿಕಾರಿಗಳ ಬಗ್ಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಪಾದಚಾರಿ ಮಾರ್ಗಗಳಲ್ಲಿ ಹೋರ್ಡಿಂಗ್ಸ್ ಆಗಿರುವ ಖಾಸಗಿ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಂಡು ಅಂತಹ ಹೋರ್ಡಿಂಗ್ಸ್ಗಳನ್ನು ತೆರವು ಮಾಡಿ ಇದರಿಂದ ಪಾದಚಾರಿಗಳಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದರು. ಇದನ್ನ ತೆರವು ಮಾಡೋಕ್ಕಾಗುತ್ತೆ ಅಧಿಕಾರಿಗಳು. ಈಗ ರಸ್ತೆ ಮೇಲೆ ನಡ್ಕೊಂಡು ಬರುವಾಗ ಅಲ್ಲಿ ರಸ್ತೆಗೆ ಇಳಿದ್ರು, ಅವಾಗ ಆಕ್ಸಿಡೆಂಟ್ ಆಗಲ್ವಾ, ಅವಾಗ ಜೀವ ಹೋಗಲ್ವಾ? ಅದು ಯಾಕಂದರೆ ಕೋಟ್ಯಾಂತರ ರೂಪಾಯಿ ಇರ್ತಕ್ಕಂಥವ್ರು ಅವ್ರನ್ನ ಬೇಕಂದರೆ ಅವ್ರು ಎಲ್ಲಿ ಬೇಕಾದ್ರೆ ಮಾತಾಡ್ತಾರೆ. ಬಡಬಗರು ಯಾರು ಕೇಳ್ತಾರೆ? ಅದಕ್ಕಾಗಿ ಬಡಬಗರ ವಿಚಾರವಾಗಿ ನಾವು ಧ್ವನಿ ಇರ್ತಕ್ಕಂಥ ನಮ್ಮ ಸಂಘಟನೆ, ಎಲ್ಲ ಸಂಘಟನೆ ಸೇರಿ ಒಂದು ಹೋರಾಟ ಮಾಡ್ತೀವಿ. ಇದನ್ನು ತೆರವು ಮಾಡೋಕ್ಕಂತ ನಾವು ಬಿಡಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಏನು ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರತಿಯೊಂದು ಈ ಹೋಟೆಲ್ಗಳನ್ನೆಲ್ಲ ತೆರವು ಮಾಡಬೇಕನ್ನೋದು ಏನು ನಮ್ಮ ಕೃಷ್ಣಬೈರೇಗೌಡರು ಒಳ್ಳೆಯ ಆದೇಶ ಹೊರಡಿಸವ್ರೆ. ಅದ್ರ ಜೊತೆಯಲ್ಲಿ ಅಧಿಕಾರಿಗಳು ಕೃಷ್ಣಬೈರೇಗೌಡರ ಅವರ ಮಾತಿನ ಪ್ರಕಾರ ಮಾಡ್ತಾ ಇದ್ದಾರಾ ಅನ್ನೋದು ನಮಗೆ ಒಂದು ಪ್ರಶ್ನೆ. ಯಾಕಂದರೆ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ತೆರವು ಮಾಡಬೇಕು ಅಂತೇಳಿ ಕೃಷ್ಣಬೈರೇಗೌಡರು ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮಾಡಿಲ್ಲ ಅನ್ನೋದು ನಮ್ಮ ದೂರು. ಉದಾಹರಣೆ ಏನು ಬೇಡ, ಈಗ ಹೋಟೆಲ್ನ ತೆರವು ಮಾಡಿದ್ರೆ ಅವ್ರನ್ನ ಯಾರೂ ಕೇಳಲ್ಲ. ಅವರು ಬಡಪಾಯಿಗಳು, ಅವರು ಬಡವರು, ಅವ್ರನ್ನ ಕೇಳೋರು ಯಾರೂ ಇಲ್ಲ ಅಂಥೇಳಿ ಅವ್ರನ್ನ ಏಕಾಏಕಿ ನೀವು ತೆರವು ಮಾಡ್ತೀರಾ. ಆದರೆ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಈ ಬೋರ್ಡ್ ಇದೆಯಲ್ಲ, ಅದನ್ನು ತೆರವು ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ವಾ? ಅದನ್ನು ಕೇಳಿದ್ರೆ ಅದಕ್ಕೆ ಲೈಸೆನ್ಸ್ ಐತೆ ಅಂತ ನೀವು ಹೇಳ್ತೀರಾ. ಅದೇ ಲೈಸೆನ್ಸು BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಏನು ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಹೋಟೆಲ್ ಮಾಲೀಕರಿಗೆ ತಾವು ಲೈಸೆನ್ಸ್ ಕೊಟ್ಟಿದ್ದೀರಾ. ಅದನ್ನು ಯಾಕೆ ತೆರವು ಮಾಡ್ತೀರಾ? ಅದನ್ನು ಬಿಡ್ಬೇಕು ನೀವು. ಯಾಕಂದರೆ ಅವ್ರ ಹತ್ರ 100, 200 ರೂಪಾಯಿ, 500, 1000 ರೂಪಾಯಿ ಐತೆ. ಅವ್ರು ಯಾರೂ ಕೇಳೋಕ್ಕಾಗಲ್ಲ, ಅವರು ಬಲೆಡ್ರಲ್ಲ. ಆದರೆ ಇವರು ಬಂದು ಸಾವಿರಾರು ಕೋಟಿ ಇರ್ತಕ್ಕಂಥವ್ರು, ಇವ್ರನ್ನ ಬೇಕಂದರೆ ಇವರು ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾರೆ ಅನ್ನೋ ಒಂದೇ ಒಂದು ಏನೋ ಆ ಒಂದು ಕಾರಣಕ್ಕಾಗಿ ತಾವು ಇದನ್ನು ಬಿಟ್ಟಿದ್ದೀರಾ. ಈಗ ಏನೋ ಸಾರ್ವಜನಿಕರು ನಡ್ಕೊಂಡು ಬರ್ತಾಯಿದ್ರೆ ಅವರು ಅಲ್ಲಿ ಫುಟ್ಪಾತ್ ಮೇಲೆ ನಡೆಯೋಕ್ಕಾಗಿಲ್ಲ, ಅವರು ರೋಡ್ ಕಿಡಿದ್ರು. ಅವಾಗ ಆಕ್ಸಿಡೆಂಟ್ ಆಗಲ್ವಾ? ಅವಾಗ ಸಾಯಲ್ವಾ? ನೀವು ಫುಟ್ಪಾತ್ ಮೇಲೆ ನೀವು ಮಾಡಿರತಕ್ಕಂಥ ವಿಚಾರ ತುಂಬ ಒಳ್ಳೆಯದು. ಆದರೆ ಸಂಪೂರ್ಣವಾಗಿ ಎಲ್ಲ ಶುದ್ಧವಾಗಿ ಮಾಡಿರಿ. ಮತ್ತು ಇಲ್ಲೊಂದು ಕಡೆ ಒಂದು ನ್ಯಾಯ, ಇನ್ನೊಂದು ಕಡೆ ಇನ್ನೊಂದು ನ್ಯಾಯ. ಇಲ್ಲಿ ಬಂದು ಫುಟ್ಪಾತ್ ಬಿಟ್ಟು ಸುಮಾರು 10-15 ಅಡಿ ಒಳಕ್ಕೆ ಹೋಗಿ ನೀವು ಅದನ್ನು ತೆರವು ಮಾಡ್ತೀರಾ. ಫುಟ್ಪಾತ್ ಪಕ್ಕದಲ್ಲಿರ್ತಕ್ಕಂಥದ್ದನ್ನು ನೀವು ತೆರವು ಮಾಡ್ತಾ ಇಲ್ಲ. ಫುಟ್ಪಾತ್ ಪಕ್ಕದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಫಲಕವನ್ನು ನೀವು ತೆರವು ಮಾಡ್ತೀರಾ. ಕನ್ನಡ ಪರ ಸಂಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕಗಳು ಎಲ್ಲನೂ ತೆರವು ಮಾಡ್ತೀರಾ. ಅದೇ ಥರ ಇದನ್ನ ಯಾಕೆ ಸ್ವಾಮಿ ನೀವು ತೆರವು ಮಾಡ್ತಾ ಇಲ್ಲ? ಯಾಕಂದರೆ ಇವರು ಕೋಟ್ಯಾಂತರ ರೂಪಾಯಿ ಇದ್ದಾರೆ ಅಂತ ಹೇಳಿರಾ? ಇಲ್ಲ ಕೋಟ್ಯಾಂತರ ರೂಪಾಯಿ ಇರ್ತಕ್ಕಂಥವ್ರು ನಿಮ್ಮ ವಿರುದ್ಧ, ಸರ್ಕಾರ ವಿರುದ್ಧ ಧ್ವನಿ ಎತ್ತಾರೆ ಹೇಳಿರಾ? ಬಡವರು ನಿಮ್ಮ ವಿರುದ್ಧ ಧ್ವನಿ ಎತ್ತಲ್ಲ ಅಂತೇಳಿ ನೀವು ಬಡವ್ರದ್ದು ಹೋಟೆಲ್ಗಳೆಲ್ಲ ನೀವು ತೆರವು ಮಾಡ್ತೀರಾ. ಮತ್ತು ಇದನ್ನು ತೆರವು ಮಾಡಬೇಕು. ಇದನ್ನು ನೀವು ತೆರವು ಮಾಡಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್. ಸರ್ಕಾರ ಬಡವರ ಪರ ಬಿಟ್ಟು ಉಳ್ಳವರ ಪರ ಕೆಲಸ ಮಾಡಲು ಮುಂದಾಗಿರುವುದು ಸರಿಯಲ್ಲ. ಕಾನೂನು ಎಲ್ಲರಿಗೂ ಒಂದೇ ಆಗಿರಬೇಕು. ಈ ಕೂಡಲೇ ಅನಧಿಕೃತ ಹೋರ್ಡಿಂಗ್ಸ್ಗಳು ತೆರವು ಮಾಡಬೇಕು. ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.